ಎಸ್ ಸರ್, ಸಾರಿಗೆ ನೌಕರರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ನೌಕರರು ಹಾಗೂ ಇದಕ್ಕೆ ಸಂಬಂಧಪಟ್ಟಂತೆ 4 ನಿಗಮಗಳು ಸರ್ಕಾರಕ್ಕೆ ಒಂದಷ್ಟು ಬೇಡಿಕೆಗಳನ್ನ ಮುಂದಿಟ್ಟು ಸರ್ಕಾರದ ಒಂದೇನೊಂದು ಒಪಿನಿಯನ್ ಕೊಡ್ತಾರೆ. ಸರ್ಕಾರ ನಾವು ಅವರು ಕೇಳಿದಂತಹ ಆದೇಶಗಳನ್ನ ಒಪ್ಪದಾದ್ರೂ ಎಷ್ಟರ ಮಟ್ಟಿಗೆ ಎಷ್ಟು ಪರ್ಸೆಂಟೇಜ್ ಒಪ್ಪುತ್ತೆ ಅನ್ನುವಂಥದ್ದನ್ನ ಮನದಲ್ಲಿ ಇಟ್ಕೊಂಡು ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಪ್ರತಿಭಟನೆಯನ್ನ ಅವರು ನಡೆಸಿರುವಂತದ್ದು. ಸುಮಾರು ನೀವು ನೋಡ್ತಾ ಇರ್ಬೋದು, ಬಹಳಷ್ಟು ಜನ ಸಾರಿಗೆ ನೌಕರರು ಇಲ್ಲಿ ಬಂದು ಜಮಾಯಿಸಿರುವಂತದ್ದು. ಅವರು ಇಟ್ಟಂತಹ ಒಂದು ಏನು ಆದೇಶ ಇದೆ ಅವನನ್ನ ಈಡೇರಿಸತ್ತ ಸರ್ಕಾರ ಅನ್ನೋದನ್ನ ನೋಡೋದಕ್ಕೆ ಬಹಳಷ್ಟು ಜನ ಬಂದಿರ್ತಾರೆ. ಇನ್ನು ನಮ್ ಜೊತೆ ಒಬ್ರು ಮೋಹನ್ ಸರ್ ಇದ್ದಾರೆ, ಮೊನ್ನೆ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಅವರು ಕೂಡ ಸಾರಿಗೆ ನೌಕರರಾಗಿದ್ದು ಅವರಿಗೆ ಈ ಒಂದು ಸರ್ಕಾರ ಯಾವ ರೀತಿ ಒಂದು ಕೊಡುತ್ತೆ ಆದೇಶವನ್ನ ಯಾವ ರೀತಿ ತಗೊಳತ್ತೆ ಅನ್ನೋದನ್ನ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ಏನು ಸರ್ ಈ ಒಂದು ಸರ್ಕಾರಕ್ಕೆ ಬೇಡಿಕೆಯನ್ನ ಇರ್ತಾರೆ, ಹಿಂಬಾಕಿಯನ್ನ 38 ತಿಂಗಳ ಹಿಂಬಾಕಿಯನ್ನ ಪಡೆದುಕೊಳ್ಬೇಕು ಅಂತ ಹೇಳಿ ಏನು ನೀವು ಬೇಡಿಕೆಯನ್ನ ಇಟ್ಟಿದ್ದೀರಾ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮೊಟ್ಟ ಮೊದಲನೇದಾಗಿ ಸ್ಪೀಡ್ ನ್ಯೂಸ್ ಚಾನಲ್ ಅವರಿಗೆ ಧನ್ಯವಾದಗಳನ್ನು. 1,15,000 ಕಾರ್ಮಿಕರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಾನು KSRTC ಒಳಗೆ 33 ವರ್ಷಗಳ ಕಾಲ ಸೇವೆಯನ್ನು ಮಾಡಿದ್ದೀನಿ. ಆ ಸೇವೆ ಮಾಡಿದಂಥ ಅನುಭವ ನನಗಿದೆ. ಆದರೆ 1,15,000 ಜನ ಕಾರ್ಮಿಕರು ಕೂಡ 1.5 ಅಡಿ ಸೀಟ್ ಮೇಲೆ ಮನಿಕೊಂಡು ಎಲ್ಲೋ ಒಂದಿಡಿ ಸಿಕ್ಕಿದ್ದು ಫುಟ್ಪಾತಲ್ಲಿ ಅನ್ನ ತಿನ್ಕೊಂಡು ಜೀವನ ಮಾಡ್ತಕ್ಕಂಥ ವ್ಯಕ್ತಿಗಳು. ಆ 1,15,000 ಜನ ಕಾರ್ಮಿಕರ ಹೊಟ್ಟೆ ಮೇಲೆ ಹೊಡೆಯಕ್ಕೆ ಕೊಟ್ಟಿದ್ದೀರಾ ನೀವು. ಎಲ್ಲ ಇಲಾಖೆಯವ್ರಿಗೂ ಕೂಡ ನೀವು ಹಣವನ್ನು ಬಿಡುಗಡೆ ಮಾಡಿಕೊಡ್ತೀರಾ. KSRTC ನೌಕರರು ನಿಮಗೆ ಏನು ಅನ್ಯಾಯ ಮಾಡಿದ್ದಾರೆ, ಏನು ದ್ರೋಹ ಮಾಡಿದ್ದಾರೆ, ಏನು ಪಾಪ ಮಾಡಿದ್ದಾರೆ? ಇಂಥ ನೌಕರರಿಗೆ, ಬಡ ನೌಕರರಿಗೆ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಲ್ಲ ನೀವು, ನ್ಯಾಯನ? ರಾತ್ರಿ 124 ಜನ MLAಗಳು ರಾತ್ರಿ 11 ಗಂಟೆ ಒಳಗೆ ರಾಜ್ಯಪಾಲರು ಸೈನ್ ಹಾಕ್ಸ್ಕೊಂಡು 50,000 ರೂಪಾಯಿ ವೇತನ ಸಂಬಳನ ಜಾಸ್ತಿ ಮಾಡ್ಕೊಂಡಿದ್ದೀರಲ್ಲ. 50,000 ಸಂಬಳನ ಜಾಸ್ತಿ ಮಾಡ್ಕೊಂಡಿದ್ದೀರಲ್ಲ. 11 ಗಂಟೆ ರಾತ್ರಿ ಒಳಗೆ ಏಕಾಏಕಿ ಹೋಗಿ ರಾಜ್ಯಪಾಲರು ಸೈನ್ ಹಾಕ್ಸ್ಕೊಂಡು ವೇತನ ನೀವು ಜಾಸ್ತಿ ಮಾಡ್ಕೊಂಡ್ರಿ. ನೀವೇನು ಆರೆಕೋಲ್ ತಗೊಂಡು ಬೆಟ್ಟಾಗಿತಾ ಇದ್ದೀರಾ, ಗೊದಿ ತಗೊಂಡು ಎಳಿತಾ ಇದ್ದೀರಾ? ಅದೇ ಕಾರ್ಮಿಕರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ತಂದೆ ತಾಯಿ ಗಂಡ ಹೆಂಡತಿ ಮಕ್ಕಳು ಎಲ್ಲರನ್ನು ಬಿಟ್ಟು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಿದ್ದೆಗೆ ಇಟ್ಕೊಂಡು ಬಸ್ಸಲ್ಲಿರೋ 50-60 ಪ್ರಯಾಣಿಕರ ಜೀವವನ್ನ ಮುಷ್ಟಿಯಲ್ಲಿ ಇಟ್ಕೊಂಡು ಅವರು ಸಾರಿಗೆ ಸಂಪರ್ಕವನ್ನ ನೀಡ್ತಾ ಇದ್ದಾರೆ. ಅಂತ ವ್ಯಕ್ತಿಗಳಿಗೆ ಅನ್ಯಾಯ ಮಾಡಬೇಡಿ ನೀವು ದಯವಿಟ್ಟು. ಅದೇ ಸರ್ಕಾರಿ ನೌಕರರು ಷಡಕ್ಷರಿ ಅವರು, ನಾವೆಲ್ಲ ಸರ್ಕಾರಿ ನೌಕರರು ಒಂದು ಪೆನ್ನು ಕೂಡ ನಾವೆತ್ತಲ್ಲ, ಮನೆ ಒಳಗಿರ್ತೀವಿ. ನೋಡಿವಂತೆ ಏನಾಗುತ್ತೆ, ಸರ್ಕಾರದ ಪರಿಸ್ಥಿತಿ ಅಧೋಗತಿಗೆ ಇಳಿಯುತ್ತೆ ಅಂತ ಹೇಳಿದ್ರು. ಅದೇ ರೀತಿ ಸಾರಿಗೆ ನೌಕರು ಕಂಡಕ್ಟರ್ಗಳು ETM ಹಿಡಿಲಿಲ್ಲ ಅಂದ್ರೆ, ಸಾರಿಗೆ ನೌಕರರು ಡ್ರೈವರ್ಗಳು ಚಾಲಕರು ಸ್ಟೇರಿಂಗ್ ಹಿಡಿಲಿಲ್ಲ ಅಂತಂದ್ರೆ, ಸಾರ್ವಜನಿಕರು ಎಕ್ಸಾಮ್ಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು, ಬಡ ಮಕ್ಕಳು, ಆಸ್ಪತ್ರೆಗೆ ಹೋಗ್ತಕ್ಕಂಥ ರೋಗಿಗಳು, ನೀವು ಕೊಟ್ಟಿರ್ತಕ್ಕಂಥ ಉಚಿತವಾಗಿರ್ತಕ್ಕಂಥ ಶಕ್ತಿ ಯೋಜನೆಯನ್ನ ಇವತ್ತು ಅನುಕೂಲತೆಯ ಒಳಗೆ ಜಾರಿ ಮಾಡಬೇಕಾದ್ರೆ ಕಾರ್ಮಿಕರ ಪ್ರತಿಯೊಬ್ಬರು ಕಂಡಕ್ಟರ್ ಡ್ರೈವರು ಮೆಕ್ಯಾನಿಕ್ಗಳು ಶ್ರಮ ಇದೆ. ಇದನ್ನ ದಯವಿಟ್ಟು ಮನವರಿಕೆ ಮಾಡ್ಕೋಬೇಕು. ನೀವು ಸರ್ಕಾರ ಯಶಸ್ವಿಯಾಗಿ ನಡಿಬೇಕು ಅಂತಂದ್ರೆ 38 ತಿಂಗಳ ಅರಿಯರ್ಸ್ ಕೊಡಲೇಬೇಕು. 2024 ಜನವರಿ 1ರಿಂದ ವೇತನ ಪರಿಷ್ಕರಣೆ ಆಗಲೇಬೇಕು. ಇದು ಸಾರಿಗೆ ನೌಕರರ ಪ್ರತಿಯೊಬ್ಬರ ಒಕ್ಕೂರರ ಆಕ್ರೋಶ ಮತ್ತು ಆಶ್ವಾಸನೆ ಕೇಳ್ತಾ ಇದ್ದಾರೆ. ದಯವಿಟ್ಟು ನೀವು ಇದನ್ನ ನೆರವೇರಿಸ್ಕೊಡ್ಲೇಬೇಕು. ಇಲ್ಲ ಅಂತಂದ್ರೆ ಸಾರ್ವಜನಿಕರ ಪರವಾಗಿ, ಸಾರ್ವಜನಿಕರು ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ನೌಕರರ ಪರವಾಗಿ ಇವತ್ತು ಬೆನ್ನೆಲುಬಾಗಿ ನಿಂತಿದ್ದಾರೆ. ನೀವೇನು ಮಾಡೋಕ್ಕಾಗಲ್ಲ. ನೀವು ಅಧಿಕಾರದಲ್ಲಿ ಶಾಶ್ವತವಾಗಿರಲ್ಲ. ಮತ್ತೆ 2028 ಚುನಾವಣೆ ಬಂದೇ ಬರುತ್ತೆ. ನಿಮಗೆ ಜನ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ 1,15,000 ಜನ ಇದ್ದಾರೆ ಅಂದ್ರೆ ಅವ್ರ ಕುಟುಂಬದಲ್ಲಿ 5ರಿಂದ 6 ಜನ ಅವರು ಮತ್ತೆ ನಿಮಗೆ ಸರ್ಕಾರನ ಕ್ಷಣದಲ್ಲಿ ಬೀಳಿಸೋಂಥ ಶಕ್ತಿ ಇದೆ. ಇದನ್ನ ಮನವರಿಕೆ ಮಾಡ್ಕೊಂಡು ದಯವಿಟ್ಟು ತತ್ಕ್ಷಣದಲ್ಲೇ ಇದು ಯಾವುದೇ ಕಾರಣಕ್ಕೂ ನೀವು ಅನಾನುಕೂಲ ಆಗದಂಗೆ ಸರ್ಕಾರಿ ನಮ್ಮ ನೌಕರರುಗಳಿಗೆ, ಕಾರ್ಮಿಕರಿಗೆ ಸರ್ಕಾರ ದಯವಿಟ್ಟು ಮನಗಂಡು ಅವರ ಮನವಿಯನ್ನು ಪರಿಷ್ಕರಿಸಿ ಅತಿ ಶೀಘ್ರದಲ್ಲೇ ಮುಷ್ಕರಕ್ಕೆ ಹೋಗ್ದಂಗೆ ನೀವು ಇದನ್ನ ಅವಾಯ್ಡ್ ಮಾಡಿ ತಕ್ಷಣ ಅವ್ರ ಬೇಡಿಕೆಯನ್ನು ಈಡೇರಿಸ್ಕೊಡ್ಬೇಕು ಅಂತೇಳಿ ನಾನು 1,15,000 ಜನ ಕಾರ್ಮಿಕರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಇತಿ ನಿಮ್ಮ ವಿಶ್ವಾಸಿ ಮೋಹನ್ ಕುಮಾರ್. ಸರ್, ಎಲ್ಲೋ ಒಂದ್ ಕಡೆ ಅವರು ಏನು ನೀವು 38 ತಿಂಗಳ ಒಂದು ಹಿಂಬಾಕಿಯನ್ನ ಕೇಳ್ತೀರಾ, ಅವರು ಒಂದು 26 ತಿಂಗಳನ್ನ ಕೊಡ್ತೀವಿ, 1 ವರ್ಷದ ಏನು ಪರಿಷ್ಕರಣೆಯನ್ನ ಕೇಳ್ತೀವಿ, ಅದರಲ್ಲಿ 24 ತಿಂಗಳ ಏನು ಪರಿಷ್ಕರಣೆಯನ್ನ ಕೇಳ್ತೀರಾ, ಅದರಲ್ಲಿ 12 ತಿಂಗಳನ್ನ ಮಾತ್ರ ಕೊಡ್ತೀವಿ ಅಂದ್ರೆ ಎಲ್ಲೋ ಒಂದ್ ಕಡೆ ಅವರು ನಿಮ್ಮನ್ನ ಮನವೊಲಿಸುವ ಕೆಲಸದಲ್ಲಿ ಏನಾದ್ರೂ ಸರ್ಕಾರ ಮುಂದಾಗ್ತಾ ಇದೆಯಾ ಅನ್ನುವಂಥದ್ದು. ಮನವೊಲಿಸುವ ಕಾರ್ಯ ಮಾಡಿದ್ರೆ ಯಾವುದೇ ವಿಧವಾದಂತ ಸರ್ಕಾರ ಯಾವುದೇ ಕಾರಣಕ್ಕೂ ಬಗ್ಗಲ್ಲ.
1 ಲಕ್ಷದ ಚಿಲ್ಲರೆ 2 ಲಕ್ಷ ಚಿಲ್ಲರೆ ಒಬ್ಬೊಬ್ಬರಿಗೆ ನೌಕರಿಗೆ ಇದು ಅನ್ಯಾಯ ಆಗುತ್ತೆ. ನೌಕರರು ಮಕ್ಕಳು ಇವತ್ತೊಂದು ದಿವಸ ಫೀಸ್ ಕಟ್ಟಬೇಕಾದ್ರೆ ತುಂಬಾ ಕಷ್ಟದಲ್ಲಿದ್ದಾರೆ. ಅವ್ರ ಜೀವನ ಸರಿದೂಗಿಸ್ಬೇಕಾದ್ರೆ, ಸಂಸಾರದ ಹೊಣೆ ಹೊರಬೇಕಾದ್ರೆ ತುಂಬಾ ಕಷ್ಟದಲ್ಲಿದೆ. 2020ನೇ ಇಸ್ವಿಲಿ ಕೊಡ್ತಕ್ಕಂಥ ವೇತನವನ್ನು ಇವತ್ತು 2020ನೇ ಇಸ್ವಿ ವೇತನವನ್ನು ಅವ್ರು ಕೊಡ್ತಾ ಇದ್ದಾರೆ. ಆ 2020ನೇ ಇಸ್ವಿ ವೇತನವನ್ನು ತಗೊಂಡು ಇವತ್ತು ದಿನಸಿ ಆಗಲಿ, ಹಾಲಾಗಲಿ, ಪ್ರತಿಯೊಂದಾಗಲಿ ಎಲ್ಲ ದಿನಸಿ ಪದಾರ್ಥಗಳು ಬೆಲೆ ಜಾಸ್ತಿ ಆಗಿರೋದ್ರಿಂದ, ಏರಿಕೆ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಜೀವನ ಮಾಡೋದು ಸರಿಸೂಗಿಸೋದು ತುಂಬಾ ಕಷ್ಟ ಆಗಿದೆ. ಜೀವನದ ನಿರ್ವಹಣೆ ಮಾಡಬೇಕು ಅಂತಂದ್ರೆ ಕಷ್ಟ ಆಗಿದೆ. ಹಾಗಾಗಿ ನೀವು ಏಕ್ದಮ್ಮು ಬಸ್ ಫೇರು 2025 ಜನವರಿನಲ್ಲಿ ಫೇರ್ ಹೈಕ್ ಮಾಡಿದ್ರಿ. ಯಾಕೆ? ಸಾರಿಗೆ ಸಂಸ್ಥೆ ನೌಕರರ ವೇತನ ಹೆಚ್ಚಳ ಮಾಡಬೇಕು ಅಂತೇಳಿ ಹೈಕ್ ಮಾಡಿದ್ರಿ. ನೀವು ಯಾಕೆ ಕೊಡ್ಲಿಲ್ಲ ನೀವು? ಅದೇ ರೀತಿಯಾಗಿ ಸಮಾಜದಲ್ಲಿ ಇವತ್ತು ಎಲ್ಲ ಬೆಲೆಗಳು ಗಗನಕ್ಕೆ ಹೋಗಿವೆ. 2020ನೇ ಇಸ್ವಿ ಬೆಲೆಗಳೇ ನೀವು ಕೊಡ್ತಾ ಇದ್ದೀರಾ ನಮಗೆ. ಇವತ್ತಿನ ದಿವಸ ಹಾಲಿನ ರೇಟ್ ಜಾಸ್ತಿ ಮಾಡಿದ್ರಿ, ದಿನಸಿ ರೇಟ್ ಜಾಸ್ತಿ ಮಾಡಿದ್ರಿ, ಬೇಳೆ ರೇಟು, ಎಣ್ಣೆ ರೇಟು, ಅಕ್ಕಿ ರೇಟು, ತರಕಾರಿ ರೇಟು. ಒಂದು ಕಂತೆ ಸೊಪ್ಪು ತಗೋಬೇಕು ಅಂದ್ರೆ ಒಬ್ಬ ಮನುಷ್ಯ 30ರಿಂದ 40 ರೂಪಾಯಿ ಕೊಡಬೇಕಾಗೈತೆ. ಹಿಂದೆ 5 ರೂಪಾಯಿ ಸಿಗ್ತಾ ಇದ್ದಂತ 2020ನೇ ಇಸ್ವಿನಲ್ಲಿ 5 ರೂಪಾಯಿ ಸಿಗ್ತಾ ಇದ್ದಂತ ಸೊಪ್ಪು ಇವತ್ತು 40 ರೂಪಾಯಿ ಒಂದು ಕಂತೆ ಸೊಪ್ಪಾಗಿದೆ. ಯಾವ ರೀತಿ ಜೀವನ ಮಾಡ್ತಾರೆ? ನೀವು ಮಾತ್ರ 50,000 ರೂಪಾಯಿ ಸಂಬಳ ಹೈಕ್ ಮಾಡ್ಕೋಬಹುದು. ಅದೇ ಬಡ ಕಾರ್ಮಿಕರು, ಸಾರಿಗೆ ನೌಕರು, ಅವರು ಅಲ್ಪ ಸ್ವಲ್ಪ ನಮ್ಗೆ ಕೊಡಬೇಕಾದ ಕಷ್ಟಪಟ್ಟು ದುಡ್ದಿರ್ತಕ್ಕಂಥ ವೇತನ ಸಂಬಳ ಕೊಡಿ ಅಂತ ಹೇಳಿದ್ರೆ ಕೊಡಕ್ಕಾಗಲ್ಲ. ಎಸ್ಮಾ ತರ್ತೀವಿ, ಭಸ್ಮ ಮಾಡ್ತೀವಿ ನೋಡ್ತಾ ಇರ್ಬೋದು. ಈ ಒಂದು ಆಳನ್ನ ಅವರು ಸರ್ಕಾರದ ಮುಂದಿಟ್ರು ಕೂಡ ಸರ್ಕಾರ ಯಾವುದೇ ರೀತಿಯಾದಂತಹ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳೋದಕ್ಕೆ ಹಿಂದೇಟಾಗ್ತಾ ಇರುವಂತದ್ದು. ಇನ್ನು ಇವರ ಮಲವಲ್ಲಿಳಿಸುವಂತಹ ಕೆಲಸಕ್ಕೂ ಕೂಡ ಅವರು ಮುಂದಾಗ್ತಾ ಇರುವುದು. ಕ್ಯಾಮರಾ ಪರ್ಸನ್ ಅಭಿಷೇಕ್ ಜೊತೆ ನಿಸರ್ಗ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.